ವಿಶ್ವಾಸಾರ್ಹತೆಗೆ ಎಲ್ಲೋ ಒಂದು ಕಡೆ ಧಕ್ಕೆ ತರ್ತಾ ಇದೆ ಅಂತ ನನ್ನ ಅನಿಸಿಕೆ. ಯಾಕೆಂತಂದ್ರೆ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ನಾವು ಹೇಳ್ತೇವೆ. ಆದರೆ ನಮ್ಮ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಈ 4ನೇ ಅಂಗಾಂಗಗಳನ್ನು ಕಳ್ಕೊಳ್ಳುವಂಥ ದಿನಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ನೀವು ನೋಡಿರ್ಬೋದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, BR ಅಂಬೇಡ್ಕರ್ ಆಗಿರೋ ಅವರೆಲ್ಲ ಪತ್ರಿಕೆಗಳನ್ನು ಸ್ಟಾರ್ಟ್ ಮಾಡಿದ್ರು. ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನ ಮುನ್ನೆಲೆಗೆ ತರೋದಕ್ಕೆ ಅಕ್ಷರ ಕ್ರಾಂತಿಗೆ ನಾಂದಿಯನ್ನು ಹಾಡಿದವರು. ಅದಾದಮೇಲೆ ರೇಡಿಯೋ ಬಂತು. ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಇದ್ದು ರೇಡಿಯೋ ಮೂಲಕ ಜನರನ್ನ ತಲುಪುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಲಕ್ಷಾಂತರ ಕೋಟ್ಯಾಂತರ ಜನಗಳನ್ನು ತಲುಪ್ತಾ ಇದೆ. ಆದರೆ ಯಾವ ವಿಚಾರಗಳನ್ನು ಜನರಿಗೆ ತಲುಪಿಸಬೇಕೋ ಆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಇಡುವಂಥ ಕೆಲಸ ಆಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಉಳಿದಂತೆ ನಾನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರು ಅವರಿಗೆ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆಂತಂದರೆ ನಾನು ಸುಮಾರು ವರ್ಷಗಳಿಂದ ಪತ್ರಿಕಾ ದಿನಾಚರಣೆ ನೋಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಬೆಂಗಳೂರಲ್ಲಿ ನೀವು ಪತ್ರಿಕಾ ದಿನಾಚರಣೆ ಮಾಡಿದ್ರೆ ಒಂದು 20 ಜನ ಕೂಡ ಸೇರೋದಿಲ್ಲ. ಪತ್ರಿಕೆಗಳಲ್ಲಿ ಕೆಲಸ ಮಾಡೋರೇ ಬರಲ್ಲ, ವರದಿಗಾರರೇ ಬರಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಚಿಕ್ಕಮಗಳೂರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಬರೀ ಪತ್ರಕರ್ತರೇ ಅಲ್ಲ, ರೈತ ಸಂಘದವರು ಇರ್ಬೋದು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರೆಲ್ಲ ಬಂದು ಪತ್ರಕರ್ತರ ಬೆಂಬಲಕ್ಕೆ ನಿಂತಿರೋದು ನಿಜಕ್ಕೂ ಕೂಡ ಸಂತೋಷವಾದಂಥ ಸಂಗತಿ. ಇದಕ್ಕೋಸ್ಕರ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಅನಿಲ್ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಇನ್ನು ಉಳಿದಂತೆ ಇವತ್ತು ಯಾರ್ಯಾರು ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಪೂರಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ವೇದಿಕೆ ಮೇಲೆ ನಾನು ನೋಡ್ತಾ ಇದ್ದೀನಿ ಎಷ್ಟು ಜನ ನಮ್ಮ ಕನ್ಫಾಮೂರ್ತಿಗಳು, ಶ್ರೀಕಾಂತ್, ಇವರೆಲ್ಲ ನಾವೆಲ್ಲ ಒಟ್ಟಿಗೆ ಕೆಲಸವನ್ನು ಮತಾಯಿಸೋರಿದ್ದಾರೆ, ಒಟ್ಟಿಗೆ ಕೆಲಸವನ್ನು ಮಾಡಿದಂಥವ್ರು. 26 ವರ್ಷಗಳಿಂದ ನಾನು ಬೆಂಗಳೂರಿಗೆ ಬಂದಾಗ ನಾವೆಲ್ಲ ಒಟ್ಟಿಗೆ ಸೆಕ್ರೆಟರಿಯೇಟ್ ರೌಂಡ್ಸ್ ಅಂತ ಮಾಡ್ತಾ ಇದ್ವಿ. ವಿಧಾನಸೌಧದಲ್ಲಿ ನೆಗೆಟಿವ್ ಏನು ಪಾಸಿಟಿವ್ ಏನು ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು ಇವತ್ತು ಸುದ್ದಿ ಮಾಡ್ತಾ ಇದ್ವಿ. ಪತ್ರಕರ್ತರು ಯಾವಾಗ ಕೆಟ್ಟರು ಅಂತಂದರೆ ಯಾವತ್ತು ಕೈಗೆ ಮೊಬೈಲ್ ಫೋನ್ ಇಂಟರ್ನೆಟ್ ಬಂತು ಆವತ್ತು ಪತ್ರಕರ್ತರು ಕೆಟ್ಟರು. ಆವಾಗ ಫೋನ್ ಬರೋಕ್ಕೆ ಮುಂಚೆ ಎಲ್ಲರೂ ತಲೆ ಕೆಲಸ ಕೊಡ್ತಾ ಇದ್ರು, ಈಗೆಲ್ಲ ಬೆರಳುಗಳ ಕೆಲಸ ಕೊಡ್ತಾ ಇದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಯಾವ ಪ್ರಿಂಟ್ ಮೀಡಿಯಾ ಜರ್ನಲಿಸ್ಟು ಕೂಡ ರೌಂಡ್ಸ್ ಹೋಗೋದಿಲ್ಲ, ಯಾವ ಮಂತ್ರಿಗಳನ್ನು ಕೂಡ ಅವ್ರ ಇಲಾಖೆಯಲ್ಲಿ ಏನು ನಡೆದಿದೆ ಅಂತ ಕೇಳಲ್ಲ. ಎಲ್ರಿಗೂ ಬೇಕಾಗಿರೋದು ಒಂದೇ, ರಾಜಕಾರಣ. ಸಂಪುಟ ವಿಸ್ತರಣೆ ಯಾವಾಗ, ದೆಹಲಿ ಯಾತ್ರೆ ಯಾವಾಗ, ಅಲ್ಲೇನಾಯಿತು ಇಲ್ಲೇನಾಯಿತು. ಇಲ್ಲ ಅಂತಂದರೆ ಯಾರೋ ಸಿನಿಮಾ ನಟ ಜೈಲಿಗೆ ಹೋದ, ಒಂದು ಜೈಲಲ್ಲಿ ಉಪ್ಪಿಟ್ಟು ತಿಂದ, ಕೇಸರಿ ಬಾತ್ ತಿಂದ, ಇನ್ಯಾರೋ ಗಂಡ ಹೆಂಡತಿ ಜಗಳ, ಬರೀ ಇದೇನೆ. ಹೀಗಾಗಿ ಇವತ್ತು ಸಮಾಜಕ್ಕೆ ನಾವು ಏನು ಕೊಡಬೇಕು ಅದನ್ನು ಕೊಡೋದ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಪತ್ರಿಕೋದ್ಯಮ ವಿಫಲ ಆಗ್ತಾ ಇದೆಯೇನೋ ಅನ್ನೋದು ನನ್ನ ಅನಿಸಿಕೆ. ಆದರೂ ಕೂಡ ಪತ್ರಿಕೋದ್ಯಮ ತನ್ನ ವಿಶ್ವಾಸಾರ್ಹತೆಯನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡಿದೆ. ಅದರಲ್ಲೂ ಕೂಡ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ತಂತ್ರಜ್ಞಾನ ಎಷ್ಟೇ ವೇಗವಾಗಿ ಬೆಳೆದರೂ ಕೂಡ ಮುದ್ರಣ ಮಾಧ್ಯಮ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡು ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜಕ್ಕೂ ಕೂಡ ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅತ್ಯುತ್ತಮವಾದಂತಹ ಹಿರಿಯ ಪತ್ರಕರ್ತರಲ್ಲ ಅಂತಂದರೆ ಇಡೀ ನಾಡಿಗೆ ತಮ್ಮ ಬರವಣಿಗೆಗಳ ಮೂಲಕ ಇಡೀ ನಾಡಿಗೆ ಹೆಸರು ಕೊಟ್ಟಂತಹ ಇವತ್ತು ಹಿರಿಯ ಪತ್ರಕರ್ತರನ್ನ ನೀವೆಲ್ಲ ಸೇರಿ ಇಲ್ಲಿ ಗೌರವಿಸ್ತಾ ಇದ್ದೀರಾ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳು ತಿಳಿಸಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡು ನಿಮ್ಮ ಎದುರುಗಡೆ ನಿಂತು ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಅದರಲ್ಲೂ ನಮ್ಮ ಮದನಗೌಡರು, ವಿಶೇಷವಾಗಿ ಮದನಗೌಡರು ಈ ಜಿಲ್ಲಾ ಸಂಘವನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ನಾನು ಬರುವಾಗ ಯೋಚನೆ ಮಾಡಿದೆ, ಇವಾಗ ಹೆಂಗೋ ಅಧಿಕಾರ ಇಲ್ಲಪ್ಪ, ಹೆಂಗೆ ಕಾರ್ಯಕ್ರಮಕ್ಕೆ ಹೋಗೋದು ಅಂತ. ಇಲ್ಲ ನಮ್ಮ ತಗಡೂರವ್ರು ಫೋನ್ ಮಾಡಿ ಇಲ್ಲ ಬರಲೇಬೇಕು ಅಂತಂದೆ. ಯಾಕೆಂತಂದರೆ ನನ್ನ ಮತ್ತು ಪತ್ರಕರ್ತರ ಸಂಬಂಧ ವಿಶೇಷವಾದದ್ದು. ಯಾವುದೇ ಒಂದು ಸಂಬಂಧ ಅಧಿಕಾರದಿಂದ ಸೃಷ್ಟಿಯಾಗಬಾರ್ದು ಅಂತಾರೆ. ಅದು ಅಧಿಕಾರದಿಂದ ಸೃಷ್ಟಿಯಾದ ಸಂಬಂಧಕ್ಕೆ ಶಾಶ್ವತ ಇರಲಿಲ್ಲ. ನಮ್ದೆಲ್ಲ ಮಾನವೀಯ ನೆಲೆಯಲ್ಲಿ ಸೃಷ್ಟಿಯಾಗಿರುವಂಥ ಸಂಬಂಧ. ಹೀಗಾಗಿ ಆ ಸಂಬಂಧಕ್ಕೆ ಬೆಲೆ ಕೊಟ್ಟು, ಆ ಪ್ರೀತಿಗೆ ಬೆಲೆ ಕೊಟ್ಟು ಇವತ್ತೆಲ್ಲ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತ ಮನವಿ ಮಾಡಿಕೊಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.